ಜನಗಣತಿಯ ವಿಚಾರ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಚಲನ ಉಂಟು ಮಾಡ್ತಾ ಇದೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಜಾತಿ ಜನಗಣತಿ ಜಟಾಪಟಿ ಜೋರಾಗತ್ತಾ? ಇವತ್ತೇ ಜಾತಿ ಜನಗಣತಿ ವರದಿ ಬಹಿರಂಗ ಆಗತ್ತಾ? ಸ್ವಪಕ್ಷೀಯರ ವಿರೋಧದ ನಡುವೆಯೂ ಭರ್ಜರಿ ಸಿದ್ದತೆ ಮಾಡಿಕೊಳ್ಳಲಾಗಿದೆ. ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಆರಂಭ ಆಗಿದೆ. ಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಜಿ ಪರಮೇಶ್ವರ್ ಸೇರಿದಂತೆ ಅನೇಕರು, ಶಿವರಾಜ್ ತಂಗಡಗಿ, ರಾಮಲಿಂಗಾರೆಡ್ಡಿ ಎಲ್ಲರೂ ಇದ್ದಾರೆ. ಸಚಿವ ಸಂಪುಟ ಸಭೆ ನಡೀತಾ ಇದೆ. ಯಾವ ರೀತಿಯಲ್ಲಿ ಜಟಾಪಟಿ ಆಗುತ್ತೆ, ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಜಾತಿ ಗಣತಿ ವರದಿ ಯಾವೆಲ್ಲ ಪ್ರಮುಖ ಅಂಶಗಳನ್ನ ಬಹಿರಂಗಪಡಿಸುತ್ತೆ? ಯಾರು ಎಷ್ಟಿದ್ದಾರೆ? ಒಕ್ಕಲಿಗರು ಎಷ್ಟಿದ್ದಾರೆ? ಲಿಂಗಾಯತರು ಎಷ್ಟಿದ್ದಾರೆ? ಪರಿಶಿಷ್ಟ ವರ್ಗ, ಪರಿಶಿಷ್ಟ ಪಂಗಡ ಯಾರ್ಯಾರು ಎಷ್ಟೆಷ್ಟಿದ್ದಾರೆ? ಜಾತಿ ಗಣತಿಯ ವರದಿ ಏನು ಹೇಳುತ್ತೆ? ಮತ್ತು ಅದಕ್ಕೆ ಸಚಿವರೆಲ್ಲರೂ ಕೂಡ ಒಪ್ತಾರ? ಲಿಂಗಾಯತ ಸಚಿವರುಗಳು ಒಪ್ಕೋತಾರ ಅದನ್ನ? ಒಕ್ಕಲಿಗ ಸಚಿವರಿಗೂ ಒಪ್ಕೋತಾರ ಅದನ್ನ? ಅಕಸ್ಮಾತ್ ಭಿನ್ನಾಭಿಪ್ರಾಯ ಮೂಡಿದ್ರೆ ಅದನ್ನ ಯಾವ ರೀತಿಯಲ್ಲಿ ಬಗೆಹರಿಸಲಾಗತ್ತೆ? ಮುಂದಿನ ಹೆಜ್ಜೆ ಹೇಗಿರುತ್ತೆ? ಏನಿದೆ ರಿಪೋರ್ಟ್? ಅಸಲಿ ರಿಪೋರ್ಟ್ ಏನಿದೆ? ಜಾತಿ ಗಣತಿಯ ರಿಪೋರ್ಟ್. ನಾವು ಜಾತಿ ಜನಗಣತಿ ವರದಿಯನ್ನ ನೋಡಿಲ್ಲ. ಜಾತಿ ಜನಗಣತಿ ಜಾರಿ ಕುರಿತು ಚರ್ಚೆ ಮಾಡ್ತೀವಿ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಬಹಳ ಕುತೂಹಲ ಇದೆ. ಡಿಕೆ ಶಿವಕುಮಾರ್ ಇದನ್ನ ಹೇಗೆ ತಗೋತಾರೆ ಅಂತ. ಇನ್ನು ವರದಿಯಲ್ಲಿ ಏನಾದ್ರೂ ಲೋಪಗಳಿದ್ರೆ ಸರಿಪಡಿಸೋಣ, ವರದಿಯಲ್ಲಿ ನ್ಯೂನತೆ ಇದ್ದರೆ ಸರಿಪಡಿಸೋಣ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಹಂಗಂದ್ರೆ ಏನು? ವರದಿಯಲ್ಲಿ ನ್ಯೂನತೆಗಳು ಇದಾವೆ ಅಂತ ಆಲ್ರೆಡಿ ರೆಡಿಯಾಗಿದ್ದಾರಾ ಕಾಂಗ್ರೆಸ್ ಲೀಡರ್ಸ್? ಇನ್ನು ಕೃಷಿ ಸಚಿವ ಚಲುವರಾಯಸ್ವಾಮಿ ಕೂಡ ಈ ಕುರಿತಾಗಿ ಮಾತನಾಡಿದ್ದಾರೆ. ಜಾತಿ ಜನಗಣತಿ ವರದಿಯಲ್ಲಿ ಏನಿದೆ ಗೊತ್ತಿಲ್ಲ, ಈಗ ಕ್ಯಾಬಿನೆಟ್ ಮೀಟಿಂಗ್ ನಂತರ ಗೊತ್ತಾಗುತ್ತಲ್ಲ. ಪ್ರಿಯಾಂಕ್ ಖರ್ಗೆ ಕೂಡ ಈ ಕುರಿತಾಗಿ ರಿಯಾಕ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಜಾತಿ ಜನಗಣತಿಯ ವಿಚಾರ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಚಲನ ಉಂಟು ಮಾಡ್ತಾ ಇದೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಜಾತಿ ಜನಗಣತಿ ಜಟಾಪಟಿ ಜೋರಾಗತ್ತಾ? ಇವತ್ತೇ ಜಾತಿ ಜನಗಣತಿ ವರದಿ ಬಹಿರಂಗ ಆಗತ್ತಾ? ಸ್ವಪಕ್ಷೀಯರ ವಿರೋಧದ ನಡುವೆಯೂ ಭರ್ಜರಿ ಸಿದ್ದತೆ ಮಾಡಿಕೊಳ್ಳಲಾಗಿದೆ. ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಆರಂಭ ಆಗಿದೆ. ಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಜಿ ಪರಮೇಶ್ವರ್ ಸೇರಿದಂತೆ ಅನೇಕರು, ಶಿವರಾಜ್ ತಂಗಡಗಿ, ರಾಮಲಿಂಗಾರೆಡ್ಡಿ ಎಲ್ಲರೂ ಇದ್ದಾರೆ. ಸಚಿವ ಸಂಪುಟ ಸಭೆ ನಡೀತಾ ಇದೆ. ಯಾವ ರೀತಿಯಲ್ಲಿ ಜಟಾಪಟಿ ಆಗುತ್ತೆ, ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಜಾತಿ ಗಣತಿ ವರದಿ ಯಾವೆಲ್ಲ ಪ್ರಮುಖ ಅಂಶಗಳನ್ನ ಬಹಿರಂಗಪಡಿಸುತ್ತೆ? ಯಾರು ಎಷ್ಟಿದ್ದಾರೆ? ಒಕ್ಕಲಿಗರು ಎಷ್ಟಿದ್ದಾರೆ? ಲಿಂಗಾಯತರು ಎಷ್ಟಿದ್ದಾರೆ? ಪರಿಶಿಷ್ಟ ವರ್ಗ, ಪರಿಶಿಷ್ಟ ಪಂಗಡ ಯಾರ್ಯಾರು ಎಷ್ಟೆಷ್ಟಿದ್ದಾರೆ? ಜಾತಿ ಗಣತಿಯ ವರದಿ ಏನು ಹೇಳುತ್ತೆ? ಮತ್ತು ಅದಕ್ಕೆ ಸಚಿವರೆಲ್ಲರೂ ಕೂಡ ಒಪ್ತಾರ? ಲಿಂಗಾಯತ ಸಚಿವರುಗಳು ಒಪ್ಕೋತಾರ ಅದನ್ನ? ಒಕ್ಕಲಿಗ ಸಚಿವರಿಗೂ ಒಪ್ಕೋತಾರ ಅದನ್ನ? ಅಕಸ್ಮಾತ್ ಭಿನ್ನಾಭಿಪ್ರಾಯ ಮೂಡಿದ್ರೆ ಅದನ್ನ ಯಾವ ರೀತಿಯಲ್ಲಿ ಬಗೆಹರಿಸಲಾಗತ್ತೆ? ಮುಂದಿನ ಹೆಜ್ಜೆ ಹೇಗಿರುತ್ತೆ? ಏನಿದೆ ರಿಪೋರ್ಟ್? ಅಸಲಿ ರಿಪೋರ್ಟ್ ಏನಿದೆ? ಜಾತಿ ಗಣತಿಯ ರಿಪೋರ್ಟ್. ನಾವು ಜಾತಿ ಜನಗಣತಿ ವರದಿಯನ್ನ ನೋಡಿಲ್ಲ. ಜಾತಿ ಜನಗಣತಿ ಜಾರಿ ಕುರಿತು ಚರ್ಚೆ ಮಾಡ್ತೀವಿ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಬಹಳ ಕುತೂಹಲ ಇದೆ. ಡಿಕೆ ಶಿವಕುಮಾರ್ ಇದನ್ನ ಹೇಗೆ ತಗೋತಾರೆ ಅಂತ. ಇನ್ನು ವರದಿಯಲ್ಲಿ ಏನಾದ್ರೂ ಲೋಪಗಳಿದ್ರೆ ಸರಿಪಡಿಸೋಣ, ವರದಿಯಲ್ಲಿ ನ್ಯೂನತೆ ಇದ್ದರೆ ಸರಿಪಡಿಸೋಣ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಹಂಗಂದ್ರೆ ಏನು? ವರದಿಯಲ್ಲಿ ನ್ಯೂನತೆಗಳು ಇದಾವೆ ಅಂತ ಆಲ್ರೆಡಿ ರೆಡಿಯಾಗಿದ್ದಾರಾ ಕಾಂಗ್ರೆಸ್ ಲೀಡರ್ಸ್? ಇನ್ನು ಕೃಷಿ ಸಚಿವ ಚಲುವರಾಯಸ್ವಾಮಿ ಕೂಡ ಈ ಕುರಿತಾಗಿ ಮಾತನಾಡಿದ್ದಾರೆ. ಜಾತಿ ಜನಗಣತಿ ವರದಿಯಲ್ಲಿ ಏನಿದೆ ಗೊತ್ತಿಲ್ಲ, ಈಗ ಕ್ಯಾಬಿನೆಟ್ ಮೀಟಿಂಗ್ ನಂತರ ಗೊತ್ತಾಗುತ್ತಲ್ಲ. ಪ್ರಿಯಾಂಕ್ ಖರ್ಗೆ ಕೂಡ ಈ ಕುರಿತಾಗಿ ರಿಯಾಕ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಜಾತಿ ಜನಗಣತಿಯ ವಿಚಾರ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಚಲನ ಉಂಟು ಮಾಡ್ತಾ ಇದೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಜಾತಿ ಜನಗಣತಿ ಜಟಾಪಟಿ ಜೋರಾಗತ್ತಾ? ಇವತ್ತೇ ಜಾತಿ ಜನಗಣತಿ ವರದಿ ಬಹಿರಂಗ ಆಗತ್ತಾ? ಸ್ವಪಕ್ಷೀಯರ ವಿರೋಧದ ನಡುವೆಯೂ ಭರ್ಜರಿ ಸಿದ್ದತೆ ಮಾಡಿಕೊಳ್ಳಲಾಗಿದೆ. ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಆರಂಭ ಆಗಿದೆ. ಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಜಿ ಪರಮೇಶ್ವರ್ ಸೇರಿದಂತೆ ಅನೇಕರು, ಶಿವರಾಜ್ ತಂಗಡಗಿ, ರಾಮಲಿಂಗಾರೆಡ್ಡಿ ಎಲ್ಲರೂ ಇದ್ದಾರೆ. ಸಚಿವ ಸಂಪುಟ ಸಭೆ ನಡೀತಾ ಇದೆ. ಯಾವ ರೀತಿಯಲ್ಲಿ ಜಟಾಪಟಿ ಆಗುತ್ತೆ, ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಜಾತಿ ಗಣತಿ ವರದಿ ಯಾವೆಲ್ಲ ಪ್ರಮುಖ ಅಂಶಗಳನ್ನ ಬಹಿರಂಗಪಡಿಸುತ್ತೆ? ಯಾರು ಎಷ್ಟಿದ್ದಾರೆ? ಒಕ್ಕಲಿಗರು ಎಷ್ಟಿದ್ದಾರೆ? ಲಿಂಗಾಯತರು ಎಷ್ಟಿದ್ದಾರೆ? ಪರಿಶಿಷ್ಟ ವರ್ಗ, ಪರಿಶಿಷ್ಟ ಪಂಗಡ ಯಾರ್ಯಾರು ಎಷ್ಟೆಷ್ಟಿದ್ದಾರೆ? ಜಾತಿ ಗಣತಿಯ ವರದಿ ಏನು ಹೇಳುತ್ತೆ? ಮತ್ತು ಅದಕ್ಕೆ ಸಚಿವರೆಲ್ಲರೂ ಕೂಡ ಒಪ್ತಾರ? ಲಿಂಗಾಯತ ಸಚಿವರುಗಳು ಒಪ್ಕೋತಾರ ಅದನ್ನ? ಒಕ್ಕಲಿಗ ಸಚಿವರಿಗೂ ಒಪ್ಕೋತಾರ ಅದನ್ನ?
ಅಕಸ್ಮಾತ್ ಭಿನ್ನಾಭಿಪ್ರಾಯ ಮೂಡಿದ್ರೆ ಅದನ್ನ ಯಾವ ರೀತಿಯಲ್ಲಿ ಬಗೆಹರಿಸಲಾಗತ್ತೆ, ಮುಂದಿನ ಹೆಜ್ಜೆ ಹೇಗಿರತ್ತೆ, ಏನಿದೆ ರಿಪೋರ್ಟ್, ಅಸಲಿ ರಿಪೋರ್ಟ್ ಏನಿದೆ, ಜಾತಿ ಗಣತಿಯ ರಿಪೋರ್ಟ್. ನಾವು ಜಾತಿ ಜನಗಣತಿ ವರದಿಯನ್ನ ನೋಡಿಲ್ಲ, ಜಾತಿ ಜನಗಣತಿ ಜಾರಿ ಕುರಿತು ಚರ್ಚೆ ಮಾಡ್ತೀವಿ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಬಹಳ ಕುತೂಹಲ ಇದೆ, ಡಿಕೆ ಶಿವಕುಮಾರ್ ಇದನ್ನ ಹೇಗೆ ತಗೋತಾರೆ ಅಂತ. ಇನ್ನು ವರದಿಯಲ್ಲಿ ಏನಾದ್ರೂ ಲೋಪಗಳಿದ್ರೆ ಸರಿಪಡಿಸೋಣ, ವರದಿಯಲ್ಲಿ ನ್ಯೂನತೆ ಇದ್ದರೆ ಸರಿಪಡಿಸೋಣ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಹಂಗಂದ್ರೆ ಏನು, ವರದಿಯಲ್ಲಿ ನ್ಯೂನತೆಗಳು ಇದಾವೆ ಅಂತ ಆಲ್ರೆಡಿ ರೆಡಿಯಾಗಿದ್ದಾರಾ ಕಾಂಗ್ರೆಸ್ ಲೀಡರ್ಸ್? ಇನ್ನು ಕೃಷಿ ಸಚಿವ ಚಲುವರಾಯಸ್ವಾಮಿ ಕೂಡ ಈ ಕುರಿತಾಗಿ ಮಾತನಾಡಿದ್ದಾರೆ. ಜಾತಿ ಜನಗಣತಿ ವರದಿಯಲ್ಲಿ ಏನಿದೆ ಗೊತ್ತಿಲ್ಲ, ಈಗ ಕ್ಯಾಬಿನೆಟ್ ಮೀಟಿಂಗ್ ನಂತರ ಗೊತ್ತಾಗುತ್ತಲ್ಲ. ಪ್ರಿಯಾಂಕ್ ಖರ್ಗೆ ಕೂಡ ಈ ಕುರಿತಾಗಿ ರಿಯಾಕ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಜಾತಿ ಜನಗಣತಿಯ ವಿಚಾರ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಚಲನ ಉಂಟು ಮಾಡ್ತಾ ಇದೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಜಾತಿ ಜನಗಣತಿ ಜಟಾಪಟಿ ಜೋರಾಗತ್ತಾ? ಇವತ್ತೇ ಜಾತಿ ಜನಗಣತಿ ವರದಿ ಬಹಿರಂಗ ಆಗತ್ತಾ? ಸ್ವಪಕ್ಷೀಯರ ವಿರೋಧದ ನಡುವೆಯೂ ಭರ್ಜರಿ ಸಿದ್ದತೆ ಮಾಡಿಕೊಳ್ಳಲಾಗಿದೆ. ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಆರಂಭ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಜಿ ಪರಮೇಶ್ವರ್ ಸೇರಿದಂತೆ ಅನೇಕರು, ಶಿವರಾಜ್ ತಂಗಡಗಿ, ರಾಮಲಿಂಗಾರೆಡ್ಡಿ ಎಲ್ಲರೂ ಇದ್ದಾರೆ. ಸಚಿವ ಸಂಪುಟ ಸಭೆ ನಡೀತಾ ಇದೆ. ಯಾವ ರೀತಿಯಲ್ಲಿ ಜಟಾಪಟಿ ಆಗುತ್ತೆ, ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಜಾತಿ ಗಣತಿ ವರದಿ ಯಾವೆಲ್ಲ ಪ್ರಮುಖ ಅಂಶಗಳನ್ನ ಬಹಿರಂಗಪಡಿಸುತ್ತೆ, ಯಾರು ಎಷ್ಟಿದ್ದಾರೆ, ಒಕ್ಕಲಿಗರು ಎಷ್ಟಿದ್ದಾರೆ, ಲಿಂಗಾಯತರು ಎಷ್ಟಿದ್ದಾರೆ, ಪರಿಶಿಷ್ಟ ವರ್ಗ, ಪರಿಶಿಷ್ಟ ಪಂಗಡ ಯಾರ್ಯಾರು ಎಷ್ಟೆಷ್ಟಿದ್ದಾರೆ, ಜಾತಿ ಗಣತಿಯ ವರದಿ ಏನು ಹೇಳುತ್ತೆ ಮತ್ತು ಅದಕ್ಕೆ ಸಚಿವರೆಲ್ಲರೂ ಕೂಡ ಒಪ್ತಾರ, ಲಿಂಗಾಯತ ಸಚಿವರುಗಳು ಒಪ್ಕೋತಾರ ಅದನ್ನ, ಒಕ್ಕಲಿಗ ಸಚಿವರಿಗೂ ಒಪ್ಕೋತಾರ ಅದನ್ನ. ಅಕಸ್ಮಾತ್ ಭಿನ್ನಾಭಿಪ್ರಾಯ ಮೂಡಿದ್ರೆ ಅದನ್ನ ಯಾವ ರೀತಿಯಲ್ಲಿ ಬಗೆಹರಿಸಲಾಗತ್ತೆ, ಮುಂದಿನ ಹೆಜ್ಜೆ ಹೇಗಿರತ್ತೆ, ಏನಿದೆ ರಿಪೋರ್ಟ್, ಅಸಲಿ ರಿಪೋರ್ಟ್ ಏನಿದೆ, ಜಾತಿ ಗಣತಿಯ ರಿಪೋರ್ಟ್. ನಾವು ಜಾತಿ ಜನಗಣತಿ ವರದಿಯನ್ನ ನೋಡಿಲ್ಲ, ಜಾತಿ ಜನಗಣತಿ ಜಾರಿ ಕುರಿತು ಚರ್ಚೆ ಮಾಡ್ತೀವಿ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಬಹಳ ಕುತೂಹಲ ಇದೆ, ಡಿಕೆ ಶಿವಕುಮಾರ್ ಇದನ್ನ ಹೇಗೆ ತಗೋತಾರೆ ಅಂತ. ಇನ್ನು ವರದಿಯಲ್ಲಿ ಏನಾದ್ರೂ ಲೋಪಗಳಿದ್ರೆ ಸರಿಪಡಿಸೋಣ, ವರದಿಯಲ್ಲಿ ನ್ಯೂನತೆ ಇದ್ದರೆ ಸರಿಪಡಿಸೋಣ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಹಂಗಂದ್ರೆ ಏನು, ವರದಿಯಲ್ಲಿ ನ್ಯೂನತೆಗಳು ಇದಾವೆ ಅಂತ ಆಲ್ರೆಡಿ ರೆಡಿಯಾಗಿದ್ದಾರಾ ಕಾಂಗ್ರೆಸ್ ಲೀಡರ್ಸ್? ಇನ್ನು ಕೃಷಿ ಸಚಿವ ಚಲುವರಾಯಸ್ವಾಮಿ ಕೂಡ ಈ ಕುರಿತಾಗಿ ಮಾತನಾಡಿದ್ದಾರೆ. ಜಾತಿ ಜನಗಣತಿ ವರದಿಯಲ್ಲಿ ಏನಿದೆ ಗೊತ್ತಿಲ್ಲ, ಈಗ ಕ್ಯಾಬಿನೆಟ್ ಮೀಟಿಂಗ್ ನಂತರ ಗೊತ್ತಾಗುತ್ತಲ್ಲ. ಪ್ರಿಯಾಂಕ್ ಖರ್ಗೆ ಕೂಡ ಈ ಕುರಿತಾಗಿ ರಿಯಾಕ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಜಾತಿ ಜನಗಣತಿಯ ವಿಚಾರ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಚಲನ ಉಂಟು ಮಾಡ್ತಾ ಇದೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಜಾತಿ ಜನಗಣತಿ ಜಟಾಪಟಿ ಜೋರಾಗತ್ತಾ? ಇವತ್ತೇ ಜಾತಿ ಜನಗಣತಿ ವರದಿ ಬಹಿರಂಗ ಆಗತ್ತಾ? ಸ್ವಪಕ್ಷೀಯರ ವಿರೋಧದ ನಡುವೆಯೂ ಭರ್ಜರಿ ಸಿದ್ದತೆ ಮಾಡಿಕೊಳ್ಳಲಾಗಿದೆ. ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಆರಂಭ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಜಿ ಪರಮೇಶ್ವರ್ ಸೇರಿದಂತೆ ಅನೇಕರು, ಶಿವರಾಜ್ ತಂಗಡಗಿ, ರಾಮಲಿಂಗಾರೆಡ್ಡಿ ಎಲ್ಲರೂ ಇದ್ದಾರೆ. ಸಚಿವ ಸಂಪುಟ ಸಭೆ ನಡೀತಾ ಇದೆ. ಯಾವ ರೀತಿಯಲ್ಲಿ ಜಟಾಪಟಿ ಆಗುತ್ತೆ, ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಜಾತಿ ಗಣತಿ ವರದಿ ಯಾವೆಲ್ಲ ಪ್ರಮುಖ ಅಂಶಗಳನ್ನ ಬಹಿರಂಗಪಡಿಸುತ್ತೆ, ಯಾರು ಎಷ್ಟಿದ್ದಾರೆ, ಒಕ್ಕಲಿಗರು ಎಷ್ಟಿದ್ದಾರೆ, ಲಿಂಗಾಯತರು ಎಷ್ಟಿದ್ದಾರೆ, ಪರಿಶಿಷ್ಟ ವರ್ಗ, ಪರಿಶಿಷ್ಟ ಪಂಗಡ ಯಾರ್ಯಾರು ಎಷ್ಟೆಷ್ಟಿದ್ದಾರೆ, ಜಾತಿ ಗಣತಿಯ ವರದಿ ಏನು ಹೇಳುತ್ತೆ ಮತ್ತು ಅದಕ್ಕೆ ಸಚಿವರೆಲ್ಲರೂ ಕೂಡ ಒಪ್ತಾರ, ಲಿಂಗಾಯತ ಸಚಿವರುಗಳು ಒಪ್ಕೋತಾರ ಅದನ್ನ, ಒಕ್ಕಲಿಗ ಸಚಿವರಿಗೂ ಒಪ್ಕೋತಾರ ಅದನ್ನ. ಅಕಸ್ಮಾತ್ ಭಿನ್ನಾಭಿಪ್ರಾಯ ಮೂಡಿದ್ರೆ ಅದನ್ನ ಯಾವ ರೀತಿಯಲ್ಲಿ ಬಗೆಹರಿಸಲಾಗತ್ತೆ, ಮುಂದಿನ ಹೆಜ್ಜೆ ಹೇಗಿರತ್ತೆ, ಏನಿದೆ ರಿಪೋರ್ಟ್, ಅಸಲಿ ರಿಪೋರ್ಟ್ ಏನಿದೆ, ಜಾತಿ ಗಣತಿಯ ರಿಪೋರ್ಟ್. ನಾವು ಜಾತಿ ಜನಗಣತಿ ವರದಿಯನ್ನ ನೋಡಿಲ್ಲ, ಜಾತಿ ಜನಗಣತಿ ಜಾರಿ ಕುರಿತು ಚರ್ಚೆ ಮಾಡ್ತೀವಿ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಬಹಳ ಕುತೂಹಲ ಇದೆ, ಡಿಕೆ ಶಿವಕುಮಾರ್ ಇದನ್ನ ಹೇಗೆ ತಗೋತಾರೆ ಅಂತ. ಇನ್ನು ವರದಿಯಲ್ಲಿ ಏನಾದ್ರೂ ಲೋಪಗಳಿದ್ರೆ ಸರಿಪಡಿಸೋಣ, ವರದಿಯಲ್ಲಿ ನ್ಯೂನತೆ ಇದ್ದರೆ ಸರಿಪಡಿಸೋಣ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಹಂಗಂದ್ರೆ ಏನು, ವರದಿಯಲ್ಲಿ ನ್ಯೂನತೆಗಳು ಇದಾವೆ ಅಂತ ಆಲ್ರೆಡಿ ರೆಡಿಯಾಗಿದ್ದಾರಾ ಕಾಂಗ್ರೆಸ್ ಲೀಡರ್ಸ್? ಇನ್ನು ಕೃಷಿ ಸಚಿವ ಚಲುವರಾಯಸ್ವಾಮಿ ಕೂಡ ಈ ಕುರಿತಾಗಿ ಮಾತನಾಡಿದ್ದಾರೆ. ಜಾತಿ ಜನಗಣತಿ ವರದಿಯಲ್ಲಿ ಏನಿದೆ ಗೊತ್ತಿಲ್ಲ, ಈಗ ಕ್ಯಾಬಿನೆಟ್ ಮೀಟಿಂಗ್ ನಂತರ ಗೊತ್ತಾಗುತ್ತಲ್ಲ. ಪ್ರಿಯಾಂಕ್ ಖರ್ಗೆ ಕೂಡ ಈ ಕುರಿತಾಗಿ ರಿಯಾಕ್ಟ್ ಮಾಡಿದ್ದಾರೆ.